ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕಿಡ್ಸ್ ಆಟ್ VM ಯೂಟ್ಯೂಬ್ ಚಾನಲ್ಗೆ. ಸೊ ನಾರ್ಮಲ್ ಎಗ್ ಬಿರಿಯಾನಿಗಿಂತ ಈ ರೀತಿ ಸೋಯಾ ಚಂಕ್ನ ಒಳಗಿಸಿ ಎಗ್ ಬಿರಿಯಾನಿ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ಸೊ ಇವತ್ತು ಸ್ಟಾರ್ಟ್ ಮಾಡೋಣ. 2 ಪಲಾವ್ ಎಲೆ, ಹಾಗೆ 2-3 ಲವಂಗ ಆ್ಯಂಡ್ ಮೆಣಸಿನ್ಕಾಳು ಸೇಮ್, ಹಾಗೆ 1 ಇಂಚ್ ಆಗೋಷ್ಟು ಚಕ್ಕೆ, ಟೊಮೊಟೊ ಆನಿಯನ್ನ ರೋಸ್ಟ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಗರಂ ಮಸಾಲ, ಹಾಗೆ 2-3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ. ಇಲ್ಲಿ 2 ಬಿಗ್ ಟೊಮೊಟೊ ಕಟ್ ಮಾಡಿದ್ದೀನಿ, 1/2 ಟೇಬಲ್ ಸ್ಪೂನ್ ಜೀರಿಗೆ, 1/2 ಟೇಬಲ್ ಸ್ಪೂನ್ ಕಸ್ತೂರಿ ಮೆಂತೆ, 1 ಬೌಲ್ ಆಗೋಷ್ಟು ಸೋಯಾ ಚಂಕ್ಸ್ ಆ್ಯಂಡ್ 1 ದಪ್ಪ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೈಡಲ್ಲಿ ಎಗ್ನ ಕುದಿಯೋಕೆ ಹಾಕಿದ್ದೀನಿ. ಸೊ ಇಲ್ಲಿ ನಾನು ಬಂದುಬಿಟ್ಟು ಜೀರಾ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಬಿಸಿ ಆಗ್ತಿದ್ದಂಗೆ 3 ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ತಾ ಇದ್ದೀನಿ. ಹಾಗೆ ಅದರಲ್ಲಿ ಮಸಾಲ ಪಲಾವ್ ಎಲೆ, ಚಕ್ಕೆ, ಲವಂಗ, ಮೆಣಸಿನಕಾಳು ಕೂಡ ಹಾಕ್ತೀನಿ. ಕಟ್ ಮಾಡಿಟ್ಟಿರೋ ಆನಿಯನ್ ಕೂಡ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಆನಿಯನು. ಸೊ ಯಾರಾದರೂ ಎಗ್ ಬೇಡ ಅನ್ನೋರು ಇದಕ್ಕೆ ವೆಜಿಟೇಬಲ್ ಕೂಡ ಸೇರಿಸ್ಬೋದು. ವೆಜಿಟೇಬಲ್ ಸೋಯಾ ಬಿರಿಯಾನಿ ಆಗುತ್ತೆ. ಸೊ ನಾನಿಲ್ಲಿ ಎಗ್ನ ಅದಕ್ಕೋಸ್ಕರನೇ ಸೈಡಲ್ಲಿ ಬಾಯ್ಲ್ ಮಾಡ್ತಾ ಇರೋದು. ಇವಾಗ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದು ಕೂಡ ಚೆನ್ನಾಗಿ ಫ್ರೈ ಮಾಡಿ, ಆ್ಯಂಡ್ ಸೋಯಾಬೀನ್ ಕೂಡ ಅದರಲ್ಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಟೊಮೊಟೊ ಪೇಸ್ಟ್ ಹಾಕ್ತಾಯಿದ್ದೀನಿ. ಟೊಮೊಟೊ ಆ್ಯಂಡ್ ಆನಿಯನ್ ರೋಸ್ಟ್ ಮಾಡ್ತಿದ್ನಲ್ವ, ಪೇಸ್ಟ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಗರಂ ಮಸಾಲ ಮನೆಯಲ್ಲೇ ರೆಡಿ ಮಾಡಿದ್ದೆ, ಅದು ಕೂಡ ಅದು ಹೇಗಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ವಾಟ್ರ್ ಬಂದುಬಿಟ್ಟು ನಾನು 2 ಗ್ಲಾಸ್ ಆಗೋಷ್ಟು ರೈಸ್ ಹಾಕಿದ್ದೆ, ಅದಕ್ಕೆ 4 ಗ್ಲಾಸ್ ಆಗೋಷ್ಟು ವಾಟ್ರ್ ಹಾಕ್ತಾಯಿದ್ದೀನಿ. ಅದು ಬಿಸಿ ಮಾಡಿರೋ ವಾಟ್ರು. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ವಾಟ್ರನ್ನ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಸೊ ನನ್ನ ಟೈಮಲ್ಲಿ ರೈಸ್ ಬಂದುಬಿಟ್ಟು ನೆನೆ ಹಾಕಿರ್ತೀವಿ. ಆ ಟೈಮಲ್ಲಿ ಹೆಚ್ಚಿಗೆ ನೀರು ಹಾಕಿಬಿಟ್ಟಿದ್ರೆ ಎಲ್ಲ ರೈಸ್ ಎಲ್ಲ ಕೆಟ್ಟೋಗುತ್ತೆ, ಅಂದರೆ ಫುಲ್ಲು ಸ್ಮೂತ್ ಆಗಿಬಿಡುತ್ತೆ, ಉದುರು ಬರಲ್ಲ. ಇಲ್ಲಿ ನಾನು ಸ್ಪೈಸಿನ ಯಾವುದೇ ರೀತಿ ಆ್ಯಡ್ ಮಾಡಿಲ್ಲ. ಬೇಕನ್ನೋರು ಗ್ರೀನ್ ಚಿಲ್ಲಿನ ಹಾಕ್ಕೊಳ್ಬೋದು, ಬಟ್ ರೆಡ್ ಚಿಲ್ಲಿ ಬೇಡ. ಸೊ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಹಾಕಿದರೆ ಆಯಿತು. ಈ ಥರ ಒಂದು ಉದುರಾಗಿರೋ ಒಂದು ಎಗ್ ಸೋಯಾ ಬಿರಿಯಾನಿ ರೆಡಿ ಆಗೋಯಿತು. ಸೊ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್.